ಮಧುಸೂದನ ಶಬ್ದದ ಅರ್ಥವನ್ನ ಈಗ ನೋಡೋಣ. ಹರಿವಂಶದ ಭವಿಷ್ಯ ಪರ್ವದ 88ನೇ ಅಧ್ಯಾಯದಲ್ಲಿ 46ನೇ ಶ್ಲೋಕ ಆ ಮಧುಸೂದನ ಶಬ್ದದ ಅರ್ಥವನ್ನ ವಿವರಿಸ್ತದೆ. ಮಧುರ್ ಇಂದ್ರಿಯ ನಾಮೇತಿ ತಥೋ ಮಧು ನಿಷೂದನ. ಮಧು ಅಂದ್ರೆ ಇಂದ್ರಿಯ ಅಂತ ಅರ್ಥ. ಆ ಇಂದ್ರಿಯಗಳನ್ನ ಈತ ನಿಷೂದನ ಅಥವಾ ಸೂದನ, ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವುದರಿಂದ ಅವನಿಗೆ ಮಧುಸೂದನ ಅಂತ ಹೀಗರ್ಥ. ಸ್ವತಃ ಭಗವಂತನು ಕೂಡ ತನ್ನ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ, ಅದು ವಿಷಯ ಬೇರೆ. ಅವನ ನಾಮಸ್ಮರಣೆ ಮಾಡಿದವರಿಗೆ ನಮ್ಮ ಇಂದ್ರಿಯಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನಮ್ಮ ಇಂದ್ರಿಯಗಳನ್ನ ಆತ ನಮಗೆ ಅನುಗ್ರಹ ಮಾಡಿ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುವುದರಿಂದ ಆತನಿಗೆ ಮಧುಸೂದನ ಅಂತ ಕರೀತಾರೆ. ಮಧು ಅಂದ್ರೆ ಸಾಮಾನ್ಯವಾಗಿ ಸುಖ ಅಂತೂ ಕೂಡ ಒಂದು ಅರ್ಥ ಇದ್ದೇ ಇದೆ. ಆ ಸುಖಕ್ಕೆ ಸಾಧನವಾದಂತಹ ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವೆಲ್ಲ ಬೇರೆ ಬೇರೆ ರೀತಿಯಾದಂತಹ ವಿಷಯ ಪದಾರ್ಥಗಳನ್ನ, ಕ್ರಿಯೆಗಳನ್ನ ನಮಗೆ ಕೊಟ್ಟು ಮಾಡಿಸಿ ಆ ಮೂಲಕ ನಮ್ಮ ಸುಖಕ್ಕೆ ಸಾಧನವಾಗಿವೆ. ಆದ್ರಿಂದ ಅವುಗಳನ್ನು ಮಧು ಅಂತ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಅಂಥ ಮಧುಗಳನ್ನ, ಇಂದ್ರಿಯಗಳನ್ನ ಈತ ನಿಯಂತ್ರಿಸುವುದರಿಂದ ಅವನಿಗೆ ಮಧುಸೂದನ ಅನ್ನುವ ಹೆಸರು ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಇದಲ್ಲದೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 70ನೇ ಅಧ್ಯಾಯದಲ್ಲಿ ಸರ್ವತತ್ವ ಲಯತ್ವಾಚ ಮಧುಹ ಮಧುಸೂದನ ಅಂತ. ನಾನೀಗ 70ನೇ ಅಧ್ಯಾಯ ಅಂತ ಓದಿರುವುದು ಉತ್ತರ ಭಾರತದ ಪಾಠಕ್ಕನುಸಾರವಾಗಿ. ಅಲ್ಲಿ ಸರ್ವತತ್ವ ಮಯತ್ವಾಚ ಅಂತ ಪಾಠ ಇದೆ. ಆ ಮಯತ್ವಾತ್ ಅನ್ನುವ ಪಾಠಕ್ಕಿಂತ ಸರ್ವತತ್ವ ಲಯತ್ವಾತ್ ಅನ್ನುವ ಪಾಠ ಹೆಚ್ಚು ಯೋಗ್ಯವಾದ್ದು. ದಕ್ಷಿಣ ಭಾರತದ ಪಾಠದಲ್ಲೆಲ್ಲ ಸರ್ವತತ್ವ ಲಯತ್ವಾತ್ ಮಧುಹ ಮಧುಸೂದನ. ಸೂದನ ಅಂದ್ರೆ ನಾಶ ಮಾಡುವವನು, ಇದು ನಮ್ಗೆ ಗೊತ್ತಿದೆ. ಮಧು ಅಂದ್ರೆ ಏನು? ನಾಶ ಮಾಡುವವನು ಅಥವಾ ನಿಯಂತ್ರಣದಲ್ಲಿಡುವವನಿಗೆ ಸೂದನ ಅಂತ ಕರೀತಾರೆ. ಮಧು ಅಂದ್ರೆ ಇಂದ್ರಿಯಗಳು ಅನ್ನೋ ಅರ್ಥವನ್ನ ಹಿಂದೆ ನಾವು ನೋಡಿದ್ದೀವಿ. ಈಗ ಮಧು ಎಂಬ ಶಬ್ದದಿಂದ ಎಲ್ಲ ತತ್ವಗಳನ್ನು ಇಟ್ಕೊಳ್ಬೇಕು. ಪ್ರಕೃತಿ ತತ್ವದಿಂದ ಹಿಡಿದು ಪ್ರಕೃತಿ ತತ್ವ, ಅಹಂಕಾರ ತತ್ವ, ಮಹತ್ತತ್ವ, ಪಂಚಮಹಾಭೂತಗಳು, ಹೀಗೆ ಎಲ್ಲಾ ತತ್ವಗಳು ಕೂಡ ಮಧು ಅನ್ನೋ ಶಬ್ದದಿಂದ ಶಾಸ್ತ್ರದಲ್ಲಿ ವರ್ಣಿತ ಆಗಿವೆ. ಹೀಗೆ ಸರ್ವ ತತ್ವಗಳನ್ನು ಆತ ಲಯ ಮಾಡುವುದರಿಂದ ಕೊನೆಗೆ ಎಲ್ಲಾ ತತ್ವಗಳನ್ನು ಕೂಡ ಆತ ಒಂದರಲ್ಲಿ ಒಂದು ಅಂತರ್ಭಾವಗೊಳಿಸುವುದರ ಮೂಲಕ ನಾಶ ಮಾಡ್ತಾನೆ. ಪ್ರಕೃತಿಗೆ ಸ್ವರೂಪ ನಾಶ ಇಲ್ಲ, ಪ್ರಕೃತಿ ಹಾಗೇ ಇರ್ತದೆ. ಆದರೆ ರೂಪಾಂತರ ಅನ್ನುವ ನಾಶ, ರೂಪಾಂತರ ಅನ್ನುವ ಹುಟ್ಟು ಅಂದ್ರೆ ರೂಪಾಂತರ, ಈ ಬಂದ ರೂಪಾಂತರ ಹೋಗುವುದು, ಈ ಅರ್ಥದಲ್ಲಿ ಪ್ರಕೃತಿಗೂ ಕೂಡ ಒಂದು ನಾಶ ಇದ್ದೇ ಇದೆ. ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ, ಇದು ಚತುರ್ವಿಧ ನಾಶ. ಇಂಥ ಒಂದು ನಾಶ ಪ್ರಕೃತಿಗೂ ಕೂಡ ಇದ್ದೇ ಇದೆ. ಜಡ ಪ್ರಕೃತಿಗೂ ಇದ್ದೇ ಇದೆ, ಚೇತನ ಪ್ರಕೃತಿಗೂ ಇದೆ. ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಗೂ, ಜಡ ಪ್ರಕೃತಿಯಾದಂಥ ಅವಳಿಂದ ಅಭಿಮನ್ಯಮಾನವಾದಂತಹ ಪ್ರಕೃತಿ, ಅದಕ್ಕೂ ಕೂಡ ಒಂದು ನಾಶ ಇದ್ದೇ ಇದೆ. ಯಾವುದೇ ರೀತಿಯಾದ ನಾಶವೂ ಇಲ್ಲದೇ ಇರುವವನು, ಚತುರ್ವಿಧ ನಾಶರಹಿತನಾದವನು ಪರಮಾತ್ಮ ಮಾತ್ರ. ಆದ್ರಿಂದ ಸರ್ವ ತತ್ವಗಳನ್ನು ಕೂಡ ಆತ ಲಯಸ್ಥಾನಕ್ಕೆ ತಗೊಂಡು ಹೋಗೋದರಿಂದ ಅವನಿಗೆ ಮಧುಸೂದನ ಅಂತ ಕೇಳ್ತಾರೆ. ಇದು ಮಧುಸೂದನ ಎಂಬ ಶಬ್ದದ ಅರ್ಥ. ಮಧುಸೂದನ ಶಬ್ದಕ್ಕೆ ಪ್ರಖ್ಯಾತವಾದಂತಹ ಅರ್ಥ ಇದೊಂದು ನಮ್ಗೆ ಗೊತ್ತಿದ್ದೇ ಇದೆ. ಮಧು ಎಂಬ ರಾಕ್ಷಸನನ್ನ ಕೊಂದವನು ಅನ್ನೋ ಅರ್ಥದಲ್ಲಿ. ಹೀಗೆ ಭಗವಂತ ಮಧುಸೂದನಾಗಿದ್ದಾನೆ. ಅದನ್ನು ಕೂಡ ಮಹಾಭಾರತಾದಿಗಳಲ್ಲಿ ಈ ತರ ವರ್ಣಿಸ್ತಾರೆ. ವಿಷ್ಣು ಕರ್ಣೋದ್ಭವಂ ಚಾಪಿ ಮಧುನಾಮ ಮಹಾಸುರಂ ಬ್ರಹ್ಮಣಃ ಅಪಚಿತಿಂ ಕುರ್ವನ್ ಜಘಾನ ಪುರುಷೋತ್ತಮ ತಸ್ಯ ತಾತ ವಧಾದೇವ ದೇವದಾನವ ಮಾನವಾಹ ಮಧುಸೂದನ ಇತ್ಯಾಹು ಋಷಯಶ್ಚ ಜನಾರ್ದನಂ. ಮಹಾಭಾರತದಲ್ಲಿ ಒಂದ್ ಕಡೆ ಬರುವಂತಹ ಶ್ಲೋಕ ಇದು. ವಿಷ್ಣುವಿನ ಕರ್ಣದಿಂದ ಹುಟ್ಟಿದ ಮಧು ಎಂಬ ರಾಕ್ಷಸನನ್ನ ಈತ ಭಗವಂತ ಕೊಂದು ಹಾಕಿದ. ಆ ಮೂಲಕ ಚತುರ್ಮುಖ ಬ್ರಹ್ಮನಿಗೆ ಅನುಗ್ರಹಿಸಿದ.
ಹೀಗೆ ಮಧು ಎಂಬ ರಾಕ್ಷಸನನ್ನು ಕೊಂದ ಕಾರಣದಿಂದಾಗಿ ದೇವ ದಾನವ ಮಾನವರೆಲ್ಲರೂ ಮತ್ತು ಋಷಿಗಳೆಲ್ಲರೂ ಕೂಡ ಈತನನ್ನ ಮಧುಸೂದನ ಎಂಬ ಶಬ್ದದಿಂದ ಹೇಳಿದ್ದಾರೆ. ಮಧುಸೂದನ ಎಂಬ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ಕೆಲವರು ಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ಶ್ಲೋಕ ಏನು ಕಂಡು ಬರೋದಿಲ್ಲ. ಮಧು ಅಂತಂದ್ರೆ ಸಂಸಾರದ ಸುಖ, ಸಂಸಾರದ ಸುಖವನ್ನು ನಾಶಪಡಿಸುವವನು ಅನ್ನೋ ಅರ್ಥವನ್ನು ನಾವು ನೋಡಿದೆವು. ಅದಲ್ಲದೆ ಮಧು ಅಂದ್ರೆ ಶಾಸ್ತ್ರದ ಉಪದೇಶವನ್ನು ನಾವು ಕೇಳಿದಾಗ ನಮಗಾಗುವಂತ ಒಂದು ಸುಖ ಅಥವಾ ಮೋಕ್ಷ ಸುಖ, ಅದನ್ನ ಸೂದಯತಿ ಅಂತ ಇನ್ನೊಂದು ಧಾತು, ಅದಕ್ಕೆ ಕೊಡ್ತಾನೆ ಅಂತ ಅರ್ಥ. ಮಧು ಅಂದ್ರೆ ಮೋಕ್ಷದ ಸುಖ, ಅದನ್ನ ಸೂದಯತಿ, ಸೂದ ಕ್ಷರಣೆ ಅಂತ ಮತ್ತೊಂದು ಧಾತು ಇದೆ, ಸುರಿಸುವವನು, ಕೊಡುವವನು ಅಂತ ಅರ್ಥ. ಈಗ ಸೂದ ಅಂದ್ರೆ ಅಡಿಗೆಯವನು ಅಂತ ಅರ್ಥ ಇರೋದು ನಮಗೆ ಎಲ್ಲಿಗೂ ಕೂಡ ಗೊತ್ತಿದ್ದೇ ಇದೆ. ಹೀಗೆ ಸೂದಯತಿ ಅಂದ್ರೆ ನಾಶಪಡಿಸ್ತಾನೆ ಅಂತ ಒಂದರ್ಥ, ಇನ್ನ ಅದನ್ನು ಕೊಡುವವನು ಅಂತ ಮತ್ತೊಂದರ್ಥ. ಸಾಂಸಾರಿಕ ಸುಖವನ್ನು ನಾಶಪಡಿಸುವವನು ಇದೊಂದರ್ಥ, ಇನ್ನೊಂದು ಮೋಕ್ಷ ಸುಖವನ್ನ ಸುರಿಸುವವನು, ಕರುಣಿಸುವವನು. ಇವಿಷ್ಟು ಕಾರಣಗಳಿಂದ ಆ ಭಗವಂತನಿಗೆ ಸೂದ ಅಂತ ಹೇಳ್ತಾರೆ. ಭಾಗವತದಲ್ಲಿ ಉದಕಂ ಅಮೃತಕಲ್ಪಂ ಪಾಯೇನ್ ಭೃತ್ಯವರ್ಗಂ ಪುರುಷ ಋಷಭಮಾದ್ಯಂ ವಿಷ್ಣು ಸಂಜ್ಞಂ ನತೋಸ್ಮಿ ಅಂತ ಒಂದು ಶ್ಲೋಕ ಬರ್ತದೆ. ಅಂಥ ಒಂದು ಅಮೃತಮಯವಾದಂತಹ ತತ್ವೋಪದೇಶವನ್ನು ನಮ್ಗೆ ಕೊಡ್ತಾ ಇರುವಂತವನು. ಭವ ಭಯಂ ಅಪಹಂತುಂ ಜ್ಞಾನ ವಿಜ್ಞಾನ ಸಾರಂ ಅಂತ ಆ ಶ್ಲೋಕ. ಹೀಗೆ ತನ್ನ ಭೃತ್ಯವರ್ಗಕ್ಕೆ ಅಂಥ ಒಂದು ದಿವ್ಯವಾದಂತಹ ಜ್ಞಾನಾಮೃತವನ್ನು ಕರುಣಿಸ್ತಾ ಇರುವವನು, ಸುರಿಸ್ತಾ ಇರುವವನು ಅನ್ನುವ ಶ್ಲೋಕ ಆ ಭಾಗವತದಲ್ಲಿ ಬರ್ತದೆ. ಅದಕ್ಕೆ ಆ ಭಾಗವತದ ಆ ಶ್ಲೋಕ ಮಧುಸೂದನ ಶಬ್ದದ ಅರ್ಥವನ್ನು ಹೇಳ್ತದೆ ಅಂತ ಕೆಲವರು ಜ್ಞಾನಿಗಳು ಅರ್ಥ ಮಾಡ್ತಾರೆ. ಸೂದ ಅನ್ನೋ ಶಬ್ದಕ್ಕೆ ಅಡಿಗೆಯವನು ಅಂತ ಅರ್ಥ ಇರೋದು ನಮ್ಗೆ ಗೊತ್ತಿದೆ. ಅವನು ಯಾಕೆ ಅಂದ್ರೆ ಉತ್ತಮವಾದ ಪಾಕವನ್ನು ಮಾಡಿ ಅದನ್ನೆಲ್ಲರಿಗೂ, ಅದರ ಸವಿಯನ್ನು ಎಲ್ರಿಗೂ ಉಣಬಡಿಸುವವನು, ಮೋಕ್ಷದ ಸುಖದ ಸವಿಯನ್ನು ನಮಗೆ ಉಣಬಡಿಸುವವನು. ಅದಕ್ಕಾಗಿ ಅವನನ್ನ ಮಧುಸೂದನ ಅಂತ ಹೀಗೆ ಹೇಳ್ತಾರೆ. ಇಲ್ಲಿಗೆ ಮಧುಸೂದನ ಶಬ್ದದ ಚಿಂತನ ಮುಕ್ತಾಯ ಕಂಡಿದೆ.